ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿಗೆ ಬೇಕೇ ಬೇಕು, ಬೇಕೇ ಬೇಕು. ಒಳ ಮೀಸಲಾತಿ ವಿರುದ್ಧ ಹೋರಾಟ ಕುಂತಾರ ಅವರು. ಅದ್ರ ಸಲುವಾಗಿ ಬೀದಿಗಿಳಿದು ನಾವು ಹೋರಾಟ ಮಾಡಬೇಕು ಅಂತ ಭಾವಿಸ್ಬೇಡ್ರಿ. ನಮ್ಮ ಹೆಸರು ಕರೆದಿಲ್ಲ ಅಂತ ನೀವೆಲ್ಲರೂ ಇಲ್ಲಿ ಒಳಗಿದ್ದೀರಿ. ನಿಮ್ದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಮಾರ್ಗದರ್ಶಕರು ಈರಹಮೆ ವೈಜಿನ ಸೂರ್ಯವಂಶಿ ಹಾಗೂ ನಮ್ಮ ದಕ್ಷಿಣ ನಾಯಕರು ವಿಷ್ಣುವರ್ಧನ್ ವಾಲ್ದೊಡ್ಡೆಯವರು ಹಾಗೂ ಎಲ್ಲ ಒಳ ಮೀಸಲಾತಿ ಹೋರಾಟ ಸಮಿತಿಯ ನಮ್ಮ ಅಣ್ಣ ತಮ್ಮಂದಿರು, ದೂರದಿಂದ ಬಂದಕ್ಕಂಥ ನನ್ನ ಅಣ್ಣ ತಮ್ಮಂದಿರು ಹಾಗೂ ನನ್ನ ಗೆಳೆಯರು ಅವ್ರಿಗೆ ಕೂಡ ಧನ್ಯವಾದಗಳನ್ನು ಹೇಳಿ ಸಂಬಂಧಿಸಿದಂತೆ ಮಾನ್ಯ ವೈಜನಾಥ್ ಸೂರ್ಯವಂಶಿ ಸಾಹೇಬರು ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ದಯವಿಟ್ಟು ಎಲ್ಲರೂ ಕೇಳಬೇಕಂತ ಹೇಳಿ ಕೇಳ್ಕೊಡ್ತೀನಿ. ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿ ಭೀಮ್ ಸೈನಿಕರೇ, ಈ ಒಳ ಮೀಸಲಾತಿ ಮತ್ತು ಮೀಸಲಾತಿ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡ್ಲಿಕ್ಕೆ ಬಯಸ್ತೀನಿ. ಒಂದು ವೇಳೆ ಮೀಸಲಾತಿಯನ್ನು ಇದು ಭಿಕ್ಷೆ ಇಲ್ಲ, ಇದು ನಮ್ಮ ಅಧಿಕಾರ ಎಂಬುದಾಗಿ ಬಾಬಾ ಸಾಹೇಬ ಶಿವಗರ್ಜನೆ ಇಂಗ್ಲೆಂಡ್ ಪಾರ್ಲಿಮೆಂಟ್ನಲ್ಲಿ ಹಾಗೂ ಭಾರತೀಯ ಪಾರ್ಲಿಮೆಂಟ್ನಲ್ಲಿ ಆವಾಜ್ ಮಾಡಿದರು. ಈ ಮೀಸಲಾತಿಯನ್ನು ಸಿಗಲಾಕೆ ನಮಗೆ ಇಲ್ಲಿ ಏನು ಪರಿಸ್ಥಿತಿ ಆಗಿದೆ, ಇದಕ್ಕೆ ಬಾಬಾ ಸಾಹೇಬರು ತಮ್ಮ ಧರ್ಮಪತ್ನಿ 4 ಮಕ್ಕಳನ್ನು ಬಲಿ ಕೊಟ್ಟು ಈ ಮೀಸಲಾತಿಯನ್ನು ತಗೊಂಡು ಬಂದಿದ್ದಾರೆ. ಸೊ ಈ ಮೀಸಲಾತಿ ಇಲ್ಲಿನ ಸರ್ಕಾರ ನಮಗೆ ಕೊಟ್ಟಿಲ್ಲ. ಅವಾಗ ಭಾರತ ದೇಶ ಸ್ವತಂತ್ರ ಇತ್ತು. ಈ ಮೀಸಲಾತಿಯನ್ನು ನಮಗೆ ಛತ್ರಪತಿ ಶಾಹು ಮಹಾರಾಜ್ ಕೊಟ್ಟಿದ್ದಾರೆ. ಈ ಮೀಸಲಾತಿಯನ್ನು ಬ್ರಿಟಿಷ್ ಇಂಡಿಯಾ ಸರ್ಕಾರ ಕೊಟ್ಟಿದೆ. ಇದು ನಮಗೆ ನೆನಪಿರಲಿ. ಜೊತೆಗೆ ಯಾವಾಗ ಸಂವಿಧಾನ ನಿರ್ಮಾಣ ಆಯಿತು, ಸಂವಿಧಾನ ನಿರ್ಮಾಣ ಆಗೋ ಟೈಮ್ನಲ್ಲಿ ಈ ಸಂವಿಧಾನದಲ್ಲಿ ಯಾರಿಗೆ ನಾವು ಅನುಚ್ಛೇದ ಅಂತೇವೆ, ಆರ್ಟಿಕಲ್ ಅಂತೇವೆ, ಆ ಆರ್ಟಿಕಲ್ನಲ್ಲಿ ಬಾಬಾ ಸಾಹೇಬರು 14 ಆರ್ಟಿಕಲ್, 15 ಆರ್ಟಿಕಲ್ ಮತ್ತು 16 ಆರ್ಟಿಕಲ್ ಫ್ರೇಮ್ ಮಾಡಿದಾಗ ಅದು ನಮ್ಮ ಫಂಡಮೆಂಟಲ್ ರೈಟ್ ಇದೆ, ಅದು ನಮ್ಮ ಜನ್ಮಸಿದ್ಧ ಅಧಿಕಾರ ಇದೆ. ಅದು ಆ ಜನ್ಮಸಿದ್ಧ ಅಧಿಕಾರಕ್ಕೆ ಇವತ್ತಿನ ಬ್ರಾಹ್ಮಣವಾದಿ ಸರ್ಕಾರಗಳವಲ್ಲ, ಆ ಸರ್ಕಾರವನ್ನು ಕೊಡ್ಲಿ ಪೆಟ್ಟು ಹೊಡಿತಾ ಇದ್ದಾರೆ. ಯಾರ ಮುಖಾಂತರ ಹೊಡಿತಾ ಇದ್ದಾರೆ ಅಂದ್ರೆ RSS ಮೋಹನ್ ಭಾಗವತ್ ಅವನ ಡೈರೆಕ್ಷನ್ ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ ಅಥವಾ ಜಡ್ಜಸ್ಗಳಾಗಲಿ ಅವ್ರ ಮುಖಾಂತರ ಈ ಜಡ್ಜ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಬಂಧುಗಳೇ, ಮೀಸಲಾತಿಯನ್ನು ನೀವು ಭಾಳ ಪಡೆದಿರಿ, ಮುಂದುವರೆದಿರಿ ಅಂತ ಹಗಲು ರಾತ್ರಿ ಪ್ರಚಾರ ಮಾಡ್ತಾ ಇದ್ದೆ RSS ಹೇಳ್ತಾರೆ. RSS ಮಾತು ಯಾರು ಕೇಳ್ತಾ ಇದ್ದಾರೆ ಅಂದ್ರೆ ಈ ದೇಶದಲ್ಲಿ ಇರೋಂಥ ಹಿಂದುಳಿದ ವರ್ಗದವರು. ಹಿಂದುಳಿದ ಅಂದ್ರೆ ಯಾರು? ಈ ದೇಶದಲ್ಲಿ ನಮ್ಮ ಕರ್ನಾಟಕ ಪ್ರತಿ ಮಾತಾಡ್ಬೇಕಂದ್ರೆ ಈ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಆಗಲಿ ಅದು ಜಾರಿ ಆಗಲಿ ಅಂತಾರೆ. ಆದರೆ ಜನಗಣನ ಮಾತ್ರ ಆಗಬೇಡ ಅಂತ ಹೇಳ್ತಾರೆ. ಯಾರು ಹೇಳ್ತಾರಂದ್ರೆ ಈ ಕರ್ನಾಟಕದಲ್ಲಿ ಇರೋಂಥ ಲಿಂಗಾಯತರು, ಈ ಕರ್ನಾಟಕದಲ್ಲಿ ಇರೋಂಥ ಗೌಡರು. ಅದರ ಜೊತೆ ಅದಕ್ಕೆ ಧ್ವನಿ ಕೂಡಿಸೋರು ಯಾರಂದ್ರೆ ಈ ದೇಶದಾಗಿರೋ, ಈ ಕರ್ನಾಟಕದಾಗ ಇರೋಂಥ ಸಿದ್ದರಾಮಯ್ಯನ ಜಾತಿಗಳು, ಇನ್ನಿತರ ಏನು ಬ್ಯಾಕ್ವರ್ಡ್ ಜನ ಇದ್ದಾರೆ ಅವ್ರ ಜಾತಿಗಳು ಈ ಒಳ ಮೀಸಲಾತಿಯನ್ನು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಪ್ರಶ್ನೆ ಇದೆ, ಭೀಮ್ ಸೈನಿಕರ ಪ್ರಶ್ನೆ ಇದೆ. ಏನು ಪ್ರಶ್ನೆ ಇದೆ ಅಂದ್ರೆ ಈ ದೇಶದಲ್ಲಿ 2000 ವರ್ಷದಿಂದ ಮೀಸಲಾತಿಯನ್ನು ಪಡೆದಿದ್ದವರು ಬ್ರಾಹ್ಮಣರಿದ್ದಾರೆ. ಆ ನಂತರ ಈ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಕೃಪೆಯಿಂದ 27% ಬ್ಯಾಕ್ವರ್ಡ್ ಜನ ತಗೋತಾ ಇದ್ದಾರೆ. ಈ ಮೀಸಲಾತಿಯನ್ನು 101 ಜಾತಿನಲ್ಲಿ ಇರೋಂಥ ಎಲ್ಲ ಜನನೂ ಇಲ್ಲಿವರೆಗೆ ಮೀಸಲಾತಿ ತಗೋತಾ ಇದ್ದಾರೆ. ಅದ ಯಾವ ಬಾಬಾ ಸಾಹೇಬ್ರು ಇವರು ಪ್ಲೇಟ್ನಲ್ಲಿ 15% 27% ಮೀಸಲಾತಿ ಕೊಟ್ಟಿದ್ದಾರೆ. ಆ ಜನನೇ ಗೊತ್ತಾ ಮೀಸಲಾತಿ ಬ್ಯಾಡ ಜಾರಿ ಆಗಬೇಡ ಅಂತ ಹೇಳ್ತಾರೆ. ಆದರೆ ಒಂದು ಕಡೆ ಮೀಸಲಾತಿ ತಗೋತಾರ, ಅಪಾಯಿಂಟ್ಮೆಂಟ್ ಮಾಡ್ಕೋತಾರ, ಪ್ರಮೋಷನ್ ತಗೋತಾರ. ಆದ್ರೆ ಈ ಸಂವಿಧಾನ ಬಾಬಾ ಸಾಹೇಬ್ ಬರ್ದಾನ, ಈ ಸಂವಿಧಾನ ಬಲಿಯ ಬರ್ದಾನ ಅಂತ ತಿಳ್ಕೊಂಡು ಮೀಸಲಾತಿ ಪಡೆಯೋರು ಜನ, ಅದು ಲಿಂಗಾಯತಿದ್ದಿರ್ಬೋದು, ಗೌಡಾದಿದ್ದಿರ್ಬೋದು, ಮತ್ತು ಹಿರಿಯರಂಥ ಏನು ಸಣ್ಣ ಬ್ಯಾಕ್ವರ್ಡ್ ಇದ್ದಾರ
ಅವ್ರ ಸಹಿತ ಮೀಸಲಾತಿ ವಿರುದ್ಧ ಜನ ಇದ್ದಾರೆ. ಬಾಬಾ ಸಾಹೇಬ್ರು ಸಂವಿಧಾನದಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಏನು ಮಾಡಿದಾರಂದ್ರೆ ನಾ ಏನು ಇದು ಸಂವಿಧಾನ ಬರ್ದೀನಿ, ಆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಪ್ರಿಯಂಬಲ್ ಯಾರಿಗೆ ಅಂತಾರ, ಆ ಬೇಸಿಕ್ ಸ್ಟ್ರಕ್ಚರ್ ಯಾರು ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿಂದ ಮೋಹನ್ ಭಾಗವತ್ ಯಾರಿಗೆ RSS ಅಂತೇನೋ ಮೋಹನ್ ಭಾಗವತ್ ಹೇಳಿಕೆ ಮುಖಾಂತರ ಸುಪ್ರೀಂ ಕೋರ್ಟ್ದವರು ಈ ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಏನಿದೆಯಲ್ಲ ಆ ಸ್ಟೇಟ್ದಾಗ ಕೈವಾಡ ಹಾಕ್ತಾ ಇದ್ದಾರೆ. ಫಂಡಮೆಂಟಲ್ ರೈಟ್ ಮೇಲೆ ಮಣ್ಣು ಹಾಕ್ತಾ ಇದ್ದಾರೆ. ನಾವು ಈ ಒಳ ಮೀಸಲಾತಿ ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂದ್ರೆ 1950ಲಿಂದ 2025ವರೆಗೆ ಇಲ್ಲಿ ನಮ್ಮ ಪ್ರಶ್ನೆ ಅದ ಸಿದ್ದರಾಮಯ್ಯಗೆ, ಈ ರಾಜ್ಯದ ಮುಖ್ಯಮಂತ್ರಿ ಪ್ರಶ್ನೆ ಅದ 1925ವರೆಗೆ ಎಷ್ಟು ಮೀಸಲಾತಿನಲ್ಲಿ ನೀವು ಪದಗಳನ್ನು ಭರ್ತಿ ಮಾಡಿದಿರಿ, ಅದು ಉತ್ತರ ಕೊಡಬೇಕು. ಜೊತೆಗೆ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ? ಈ ದೇಶದಲ್ಲಿ ನೀವು 45 ವರ್ಷ ರಾಜ್ಯ ಮಾಡಿದಿರಿ, 45 ವರ್ಷದಾಗ ಈ ಮೀಸಲಾತಿನಲ್ಲಿ ಎಷ್ಟು ಪೋಸ್ಟ್ಗಳು ತುಂಬಿದ್ರು? ಈ ದೇಶದ ಜನಸಂಖ್ಯೆ ನೋಡಿದಾಗ ನಾವು ಈ ದೇಶದ 1/5ನೇ ಭಾಗ ಇದ್ದೇವೆ. 1/5ನೇ ಭಾಗ ಅಂದರೆ ನಮಗೆ 22% ರಿಸರ್ವೇಷನ್ ಬೇಕು. ಆದರೆ ಕೊಟ್ಟಿರಿ ನೀವು, ನಮ್ಮ ಪ್ರಶ್ನೆ ಅದ. ಇದು ಒಂದು ಕಡೆ ಮೀಸಲಾತಿ ಕೊಟ್ಟಿಲ್ಲ, ಮೀಸಲಾತಿ ಉಳಿದಿಂದ ಬ್ಯಾಕ್ಲಾಗ್ ಹುದ್ದೆಗಳವ, ಅದು 3600 ಬ್ಯಾಕ್ಲಾಗ್ 1950 ಇಲ್ಲಿವರೆಗೆ ಬಾಕಿ ಇಟ್ಟಿದ್ದೀರಿ. ಬಾಕಿ ಇಟ್ಟರು ಏನು ಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲ ನಿಮ್ಮಲ್ಲೇ ಇರೋ ಅಂಥ ಉಪಜಾತಿಗಳವ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅನ್ಯಾಯ ಮಾಡಿಲ್ಲ. ಅನ್ಯಾಯ ನೀವು ಬರೋ ಅಂಥ BJP ಸರ್ಕಾರ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂದ್ರೆ ಮೀಸಲಾತಿನಲ್ಲಿ ಒಂದು ಎಜುಕೇಷನ್ ಮೀಸಲಾತಿ ಇದೆ, ಮೀಸಲಾತಿನಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಮೀಸಲಾತಿ ಇದೆ, ಇದನ್ನು ಮೀಸಲಾತಿನಲ್ಲಿ ಒಂದು ಪೊಲಿಟಿಕಲ್ ಮೀಸಲಾತಿ ಇದೆ. ಪೊಲಿಟಿಕಲ್ ಮೀಸಲಾತಿ ನೀವು 100% ಕೊಟ್ಟಿದ್ದೀರಿ. ಹ್ಯಾಂಗೆ ಕೊಟ್ಟಿದ್ದೀರಿ ಅಂದ್ರೆ ನಿಮ್ಮ ಥಮ್ ಇಂಪ್ರೆಷನ್ ಇರೋ ಜನರಿಗೆ ಟಿಕೆಟ್ ಕೊಡೋದು, ನಿಮ್ಮ ಬಾಲ ಯಾರು ಬರುತ್ತಾರ ಅಂಥವ್ರಿಗೆ ಟಿಕೆಟ್ ಕೊಡೋದು, ಬಹದ್ದೂರ್ ಜನರಿಗೆ, ಮಾತಾಡೋ ಜನರಿಗೆ, ಸಮಾಜದ ಆ ಏಳಿಗೆಗಾಗಿ ದುಡಿಯೋ ಜನರಿಗೆ ನೀವು ಟಿಕೆಟ್ ಕೊಡೋದಿಲ್ಲ. ಅಲ್ಲಿ ಅದಕ್ಕಾಗಿ ನೀವು ಪೊಲಿಟಿಕಲ್ ರಿಸರ್ವೇಷನ್ ಕಂಪ್ಲೀಟ್ ಮಾಡಿ ಬರೋರಿಗೆ ಎಜುಕೇಷನ್ ರಿಸರ್ವೇಷನ್ ಕೊಟ್ಟಿದ್ದೀರಿ. ಈಗ ನಮ್ಮ ಹುಡುಗರಿಗೆ 3 ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಫೀಸ್ ತುಂಬ್ತಾ ಇಲ್ಲ. ನಮ್ಮ ಹುಡುಗರು ಮೆಡಿಕಲ್, ಇಂಜಿನಿಯರ್, ಡಾಕ್ಟರ್, ರಿಸರ್ಚ್ ಕಡೆ ಹೋಗೋ ಹುಡುಗರು ಮನೆಯಾಗ ಕೂಡ್ತಿದ್ದಾರೆ. ಹೀಗಾಗಿ ಎಜುಕೇಷನ್ದಾಗ ನಮ್ಮ ಮೀಸಲಾತಿಯನ್ನು ಕಂಪ್ಲೀಟ್ ಮಾಡ್ತಾ ಇಲ್ಲ. ಜೊತೆಗೆ ಯಾವಾಗ ಎಜುಕೇಷನ್ ಇಲ್ಲ ಅಂದ್ರೆ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಎಲ್ಲಿ ಕೊಟ್ಟಿದ್ದೀರಿ? ಅಂಕಿಅಂಶಗಳು ನೋಡಿದಾಗ ಏನಿದೆ ನಮ್ಮ ಅಂಕಿಅಂಶಗಳು ಅಂದ್ರೆ ಬರೀ 7% ನಮಗೆ ಈ ಮೀಸಲಾತಿನಿಂದ ನೌಕರಿಯಲ್ಲಿ ಕೊಟ್ಟಿದ್ದಾರೆ. ಅದು ಯಾವ ನೌಕರಿ ಕೊಟ್ಟಿದ್ದಾರೆ ಅಂದ್ರೆ ಈ ಮುನ್ಸಿಪಾಲ್ಟಿದಾಗ ಜಾಡು ಉಡ್ಲಕ್ಕೆ, ಆ ಮುನ್ಸಿಪಾಲ್ಟಿದಾಗ ಪರ್ಮನೆಂಟ್ ನೌಕರಿನೇ ಇಲ್ಲ, ಅದು ಡೈಲಿ ವೇಜಸ್ ನೌಕರಿ ಇದೆ. ಅದು ಜೊತೆಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ, ಪಾರ್ಟ್ ಟೈಮ್ ಮುಖಾಂತರ ನೀವು ಪರ್ಮನೆಂಟ್ ನೌಕರಿನೇ ಕೊಡ್ತಾ ಇಲ್ಲ ನಮಗೆ. ಅದಕ್ಕೆ ನೌಕರಿಯಲ್ಲಿ ಕೊಟ್ಟಿರೋ ಕೋಟಾ ಪೂರ್ಣ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ಒಂದು ವೇಳೆ ದಮ್ ಇತ್ತಂದ್ರೆ ಈ ದೇಶದಿಲ್ಲ ಕರ್ನಾಟಕದ ಜನಸಂಖ್ಯೆ ನೀವು ಜನಗಣನ ಮಾಡಿ ನಂತರ ಈ ರಾಜ್ಯದಲ್ಲಿ ಹೊಲಿಯ ಎಷ್ಟು ನೌಕರಿ ಪಡೆದಿದ್ದಾರ, ಮಾದಿಗ ಜನ ಎಷ್ಟು ಪಡೆದಿದ್ದಾರ, ಸಮಗಾರ ಜನ ಪಡೆದಿದ್ದಾರ, ಇನ್ನಿತರ ಜಾತಿಗಳು ಎಷ್ಟು ಪಡೆದಿದ್ದಾರ, ಲಂಬಾಣಿ ಎಷ್ಟು ಪಡೆದಿದ್ದಾರ, ಅಂಕಿಅಂಶಗಳನ್ನು ಜನರ ಎದುರುಗಡೆ ಇಟ್ಟು ಆವಾಗ ಮಾತ್ರ ಮೀಸಲಾತಿ ಯಾರು ಪಟ್ಟಾರ ಅವಾಗ ಈ ಜನರಿಗೆ, ಮಾದಿಗ ಜನರಿಗೂ ಗುರುತಾಗ್ತದ, ಸಮಗಾರ ಜನರಿಗೂ ಗುರುತದ, ನಮ್ಮ ಜನರಿಗೂ ಗುರುತದ. ಆವಾಗ ನಿಮ್ಮ ವೈಫಲ್ಯಗಳನ್ನು ಜನರ ಎದುರುಗಡೆ ಗುರುತಾಗ್ತದೆ. ನಿಮ್ಮ ವೈಫಲ್ಯವನ್ನು ಮುಚ್ಚಲಾಕ ನಮ್ಮ ಬಂಧುಗಳ ಪರ್ಯಾಯ ಮಾದಿಗಾಗ ನೀವು ಸಂಘರ್ಷವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಒಂದು ಕಡೆ ಮೀಸಲಾತಿ ಕೊಡ್ತಾ ಇಲ್ಲ, ಮೀಸಲಾತಿನಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಒಂದು ವೇಳೆ ಪೋಸ್ಟ್ ಡಿಕ್ಲೇರ್ ಮಾಡಿದ್ರೆ ಪೇಪರ್ ಲೀಕ್ ಮಾಡಿ ನೀವು ಇಲ್ಲಿವರೆಗೆ ಆ ಇದನ್ನು ಪೋಸ್ಟನ್ನು ತುಂಬ್ತಾ ಇಲ್ಲ. ಅದಕ್ಕೆ ನಿಮ್ಮ ವೈಫಲ್ಯ ಆಗಿದೆ. ನಿಮ್ಮ ವೈಫಲ್ಯಗೆ ನಮಗೆ ಈಗ ನೀವು ಏನು ಸಂಘರ್ಷ ಹೇಳ್ತಾ ಇದ್ದೀರಿ ಅದು ನಿಮ್ಮ ತಪ್ಪಿದೆ. ಅದಕ್ಕೆ ಒಂದು ವೇಳೆ ನೀವು ಈ ನಾಗಮೋಹನ್ ದಾಸ್ ವರದಿಯನ್ನು ನೀವು ಒಂದು ವೇಳೆ ಜಾರಿ ಮಾಡಿದ್ರಂದ್ರೆ ನಮಗೆ ಬಾಬಾ ಸಾಹೇಬ್ ಪ್ರೊವಿಷನ್ ಕೊಟ್ಟಿದ್ದಾರೆ, ನಮಗೆ ಬಾಬಾ ಸಾಹೇಬ್ ಹಾದಿ ತೋರಿಸಿದ್ದಾರೆ. ಏನು ಹಾದಿ ಅಂದ್ರೆ ಒಂದು ಹಾದಿ ಸಡಕ್ಲಿಂದ ಸಂಸತ್ತ ನಾವು ಹೋಗ್ಲಾಕ ಹೇಳ್ತಾರೆ, ಒಂದು ಹಾದಿ ಸಂವಿಧಾನ ನಿಮ್ಮ ಕೈದಾಗ ಕೊಟ್ಟಿನಿ, ಆ ಸಂವಿಧಾನದಾಗ ಈ ಸುಪ್ರೀಂ ಕೋರ್ಟಿಗೆ ಚಾಲೆಂಜ್ ಮಾಡೋ ಅಂಥ ಅಧಿಕಾರ ನಿಮಗೆ ಕೊಟ್ಟಿನಿ. ಅದು ಆರ್ಟಿಕಲ್ 226ದಾಗ ಈ ಅಧಿಕಾರದ ನೀವು ಸಂವಿಧಾನ ಕೈದಾಗ ಹಿಡ್ಕೊಂಡು ಈ ಒಂದು ವೇಳೆ ಈ ನಾಗಮೋಹನ್ ದಾಸ್ ವರದಿನೂ ಜಾರಿ ಮಾಡಿ ಅಂದ್ರೆ
ಅದಕ್ಕೆ ನಿಲ್ಸೋ ಅಂತ ತಾಕತ್ ನಿಮಗೆ ಕೊಟ್ಟೀನಿ. ಅದಕ್ಕೋಸ್ಕರ ನಾವು ನೀವು ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ನಾವು 100 ಜನ ಕಾಣ್ತಿರ್ಬೋದು, ನೀವು ನಿಮಗೆ ಗುರುತಿರ್ಬೋದು. ಭೀಮಾ ಕೋರೆದಾಗ ನಾವು 500 ಇದ್ದೀವಿ. ಈಗ ನೋಡ್ರಿ ನಿಮ್ಗೇನು ವರದಿ ಡಿಕ್ಲೇರ್ ಆಗ್ತದಲ್ಲ, ಆವಾಗ ನೋಡ್ರಿ ಈ ಬೀದರ್ ಜಿಲ್ಲೆನಲ್ಲಿ 1000 ಇಲ್ಲ 1 ಲಕ್ಷ ಜನ ಸೇರಿಸಿ ನಿಮಗೆ ಮುಕಾಬಲೆ ಮಾಡೋ ಅಂಥ ತಾಕತ್ ಈ ನಮ್ಮ ಯುವಕರಲ್ಲಿದೆ, ಈ ಭೀಮ್ ಸೈನಿಕರಲ್ಲಿದೆ. ಅದಕ್ಕೆ ನಾನು ಭೀಮ್ ಸೈನಿಕರಲ್ಲಿ ಮನವಿ ಏನಂದ್ರೆ, ಇಲ್ಲಿಂದ ಬರೀ 26 ದಿವಸ ನಿಮಗೆ ಗೌರ್ಮೆಂಟ್ ಪ್ರೊವಿಷನ್ ಕೊಟ್ಟಿದೆ. 6 ತಾರೀಕಿನಿಂದ ಜನಗಣತಿಗೆ ಬರ್ತಾ ಇದ್ದಾರೆ. ಆ ಜನಗಣತಿನಲ್ಲಿ ನೀವು ಪ್ರತಿಯೊಂದು ಹಳ್ಳಿ ಹೋಗಿ ಕರೆಕ್ಟವಾಗಿ ನಮ್ಮ ಜನಗಣತಿ ನಮ್ಮ ಜಾತಿ ಕಾಲಮ್ನಲ್ಲಿ ವಲಯ ಅಂತ ಬರಬೇಕು. ಆ ಕಡೆ ಮಹಾರಾಷ್ಟ್ರ ಬೆಳೆದಾಗ ಮಹಾರಾಷ್ಟ್ರ ಬರಬೇಕು. ಈ ವರದಿಯನ್ನು ತಪ್ಪು ಮಾಹಿತಿ ಕೊಡ್ಲಾಕೂ ಇಲ್ಲಿನ RSS ಜನ ಬರ್ಬೋದು. ಯಾಕಂದ್ರೆ ಏನೋ ಕ್ಲಿಯರ್ ಕಟ್ ಆಗ್ಯಾರ. ನಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೇಳಿದಾಗ ನಮಗಿನ್ನ ಡೈರೆಕ್ಷನ್ ಬಂದಿಲ್ಲ ರೀ, NGOದವ್ರಿಗೆ ಕೊಡ್ತೀರು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಈ ಯಾವೇನು ಹೇಳಿದ್ರು, ಈ ಕರ್ನಾಟಕದ BJP ಸರ್ಕಾರ ಬಂದದ. ಆ BJP ಸರ್ಕಾರದವರು ಮೋಸ್ಟ್ ಜನ RSS NGOಗಳು, ಪ್ರೈವೇಟ್ NGOಗಳು ಅವು. ಆ NGOಗಳು ಏನು ಮಾಡ್ತಾರಂದ್ರೆ ಪೆನ್ಸಿಲ್ನಿಂದ ರಿಪೋರ್ಟ್ ಬರೀತಾರೆ ನಿಮ್ಗೆ. ಅದಕ್ಕೆ ಅವನಿಗೆ ಹೇಳ್ಬೇಕು. ಜೊತೆಗೆ ಅವ ಬರೆಯಲ್ಲದ DC ಫೋನ್ ಮಾಡ್ಬೇಕು. ನೀವು ಎಲ್ಲರೂ DC ಫೋನ್ ತೊಗೊಂಡು ಹೋಗ್ಬೇಕು. ನೀವು ಏನಂತ ಪೆನ್ಸಿಲಿನ ಬರೋಣ ಫೇರ್ ಹಿಂದಿನ ಕೂಡ ಮಾಡ್ತೀನಿ ರೀ ಅಂತ. ಅದಕ್ಕೆ ಅವನಿಗೆ ಅವಕಾಶ ಕೊಡಬೇಕು. ನಿಂದ್ರೆ ಇಲ್ಲಿ ಕೂಡು, ನಾವು DC ಮಾತಾಡ್ತೇವೆ. DC ಎಸ್ ಅಂದ್ರೆ ನೀನು ಬಿಡ್ತಿದ್ರೆ ಬಿಡ ಅಂತ ಹೇಳಿ. 1 2ನೇದಾಗಿ ಪೆನ್ಸಿಲಿನ ಬರ್ದಾರ ಮಾಡ್ಬೇಕು. ಪೆನ್ನಿಂದ ಬರ್ದಾರ ಮಾತ್ರ ಪೂರ್ತಿ ಫಾರ್ಮ್ ಕಂಪ್ಲೀಟ್ ಆದ ನಂತರ, 1 ಮನೆ ಪೂರ್ತಿ ಫಾರ್ಮ್ ಕಂಪ್ಲೀಟ್ ಆದ ನಂತರ ಒಂದು ವಾಟ್ಸಪ್ನಲ್ಲಿ ಅದರ ಫೋಟೋ ತಗೊಂಡು. ಯಾಕಂದರೆ ಚೇಂಜಸ್ ಮಾಡೋ ಅಂತ ಓಟ್ ಚೇಂಜ್ ಮಾಡ್ಲತ್ತಾರ. ಇದು ಚೇಂಜ್ ಮಾಡೋದು ದೊಡ್ಡ ವಿಷಯ. ಬ್ಯಾಲೆಟ್ ಪೇಪರ್ನಿಂದ ಓಟ್ ಆಗ್ತಾ ಇಲ್ಲ, ಇದನ್ನು ಚೇಂಜ್ ಮಾಡೋವಂಥ ಸಾಧ್ಯತೆಗಳು. ಅದಕ್ಕೆ ಬಂಧುಗಳೇ, ಹೆಚ್ಚಿನ ಆಸಕ್ತಿ ವಹಿಸಿ ನೀವು ಯುವಕರು ಪ್ರತಿಯೊಂದು ಮನೆಗೆ ನಮ್ಮ ಗಲ್ಯಾಗೆ ಬಂದಾಗ ಮನೆ ತಿರುಗಾಡ್ಕಸಿ ಕರೆಕ್ಟಾಗಿ ಮಾಹಿತಿ ಕೊಡೋ ಅಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಪ್ರತಿಯೊಂದು ವಾಟ್ಸಾಪನ್ನು ನಮ್ಮ ಜಿಲ್ಲಾ ಅಧ್ಯಕ್ಷಗೆ ಹಾಕಬೇಕು. ನಮ್ಮ ಊರಿನಲ್ಲಿ ಇಷ್ಟು ಜನಸಂಖ್ಯೆ ಇದೆ ಅಂತ ಗುರುತಾಗ್ತದೆ. ಸೊ ಇಲ್ಲಿ ನಾವು ಆದ ನಂತರ ಪ್ರತಿಯೊಂದು ಎಲ್ಲಿ ಏನಾರ ತಕರಾರುಗಳಾಗೋ ಚಾನ್ಸಸ್ ಅವ. ಯಾಕಂದ್ರೆ ಇಲ್ಲ ನಾವು ಮಾಡಲ್ಲ, ಏನು ಮಾಡೋದು ಮಾಡೋಂಥವ್ರು ಜನ ಕೆಲವು ಜನ ನೀವು ಅನಿಸ್ತೀರ ಅವ್ರಿಗೆ. ಸೊ ನೀವು ನೇರವಾಗಿ ಈಗ ನಾವು DCಗಿದು ಮೆಮೊಂಡೋ ಕೊಟ್ಟ ನಂತರ ಮಾತಾಡ್ತೇವೆ ಅವ್ರ ಜೊತೆ. ನೋಡಿರಿ ಈ ಥರ ಸಾಧ್ಯತೆ ಏನೇನು ಡ್ರಾಬ್ಯಾಕ್ ಅವ. ಈಗ NGOದಾಗಲಿ ಅಥವಾ ಸರ್ವೆ ಮಾಡೋದಾಗಲಿ ಇದ್ರ ಬಗ್ಗೆ ಮಾತಾಡ್ತೇವೆ. ನಾವು ಅವ್ರ ಫೋನ್ ತೊಗೊಂಡು ವಿಷ್ಣು ಬಳಿ ಇರ್ತದೆ ಫೋನ. ಸೊ ಈ ಥರ ನೀವು ಅಚ್ಚುಕಟ್ಟುವಾಗಿ ಜನಗಣತಿಯನ್ನು ಕಂಪ್ಲೀಟ್ ಮಾಡಿ. ಇದು ಒಂದಾಗಿ. ಜೊತೆಗೆ ಈಗ ನಾವು ನೀವು ಬಹಿರಂಗವಾಗಿ ಹೇಳ್ತಾ ಇದ್ದೇವೆ. ಏನು ಹೇಳ್ತಾ ಇದೆ ಅಂದ್ರೆ, ಪ್ರತಿಯೊಂದು ಹಳ್ಳಿನಲ್ಲಿ ಚರ್ಚ್ಗಳಿವೆ. ಪ್ರತಿಯೊಂದು ಹಳ್ಳಿನಲ್ಲಿ ಚರ್ಚ್ಗಳಿವೆ. ಪ್ರತಿಯೊಂದು ಹಳ್ಳಿನಲ್ಲಿ ಚರ್ಚ್ ಅವ. ಚರ್ಚಿನ ಫೋಟೋ ತಗೋಬೇಕು. ಅಲ್ಲಿ ಯಾವ ಪಾದ್ರಿ ಬರ್ತಾನೆ, ಬರೀ ಯಾವ ದಿನ ಬರ್ತಾನೆ, ಅವ್ನ ಹೆಸರು ತಗೋಬೇಕು. ಆ ನಂತರ ಅದು ಎಲ್ಲ ತಗೊಂಡು ವಿಷ್ಣುಗಳಲ್ಲಿ ಜಮಾ ಮಾಡಬೇಕು. ಅಂದ್ರೆ ಅವಾಗ ನಾವು ಹೇಳೋಕ್ಕಾಗ್ತದ. ಈ ಬೀದರ್ ಜಿಲ್ಲೆದಾಗ ಮಾದಿಗರು ಯಾರೂ ಇಲ್ಲ, ಎಲ್ಲರೂ ಕನ್ವರ್ಟೆಡ್ ಕ್ರಿಶ್ಚಿಯನ್ DC ಅವರಿಗೆ ಮನವರಿಕೆ ಮಾಡ್ಲಿಕ್ಕಾಗ್ತದ. ಇದು 2 ಕೆಲಸಗಳನ್ನು ಭಾಳ ಸೀರಿಯಸ್ವಾಗಿ ಭಾಳ ಮಹತ್ವವಾಗಿ ತಿಳ್ಕೊಂಡು ಕಸಿ ಮುಂದೆ ಹೆಜ್ಜೆ ಇಡಬೇಕಂತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಂಘಟನೆದವರಿಗೆ, ಎಲ್ಲ ಭೀಮ್ ಸೈನಿಕರಿಗೆ ಇದು ನೀವು ಮನವಿ ಮಾಡ್ತೀನಿ. ಮುಂದೆ ಭಾಳ ಕೇರ್ಫುಲ್ವಾಗಿ 6ನೇ ತಾರೀಕು ಅಥವಾ 7ನೇ ತಾರೀಕಿನ ಜನಗಣತಿ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ನಮಗೇನು ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಅವ್ರನ್ನೂ ಈ ಗೌರ್ಮೆಂಟ್ ಸರ್ವೆಂಟ್ನು ನೀವು ತಿಳ್ಕೊಂಡು ನಾವೆಲ್ಲ ನೌಕರಿ ಸಿಕ್ಕಾಗ ಮುಂದೆ ನಮ್ಮ ಮಕ್ಕಳನ್ನು MBBS ಡಾಕ್ಟರ್, ಇಂಜಿನಿಯರ್, ಡಾಕ್ಟರ್ ಆಗ್ಯಾರ ಅಂತ ತಿಳ್ಕೊಳತ್ತೀರಿ. ಬಂಧುಗಳೇ, ನಿಮಗಿದು ಲಾಸ್ಟ್ ಎಂಪ್ಲಾಯ್ಮೆಂಟ್ ಅದೇ. ಗೌರ್ಮೆಂಟ್ ಸರ್ವೆಂಟಿಗೆ ಹೇಳ್ತಾ ಇದ್ದೀನಿ, ರಿಟೈರ್ಡ್ ಗೌರ್ಮೆಂಟ್ ಸರ್ವೆಂಟಿಗೆ ಹೇಳ್ತಾ ಇದ್ದೀನಿ, ಇದು ಲಾಸ್ಟ್ ಎಂಪ್ಲಾಯ್ಮೆಂಟ್ ಇದೆ ನಿಮಗೆ. ಯಾಕಂದ್ರೆ ಜಜ್ಮೆಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, 1 ಪೀಳಿ ತನನೇ ನೌಕರಿ ಕೊಡಬೇಕು, ಅದ್ರ ನೌಕರಿ ಕೊಡಬೇಡಂತೆ. ಜೊತೆಗೆ ಯಾರು ನೌಕರಿ ಮಾಡ್ಯಾರ ಕ್ರಿಮಿಲೇಯರ್ ಹಚ್ಚಕಿ ಅವ್ರಿಗೆ ಹೊರಗಡೆ ತೆಗಿಬೇಕಂತ. ಸೊ ನಿಮ್ಮ ಮಕ್ಕಳಿಗೂ ಮುಂದೆ ನೌಕರಿ ಸಿಗೋದಿಲ್ಲ. ಜೊತೆಗೆ ಇವ್ರು ಏನು ಕೇಳ್ತಾ ಇದ್ದಾರೆ, ನಮ್ಮ ಮಾದಿಗ ಬಂಧುಗಳು ಅವ್ರು ಏನು ಕೇಳ್ತಾ ಇದ್ದಾರೆ ಅಂದ್ರೆ, ನಮಗೆ 5% ಮೀಸಲು 6% ಮೀಸಲಾತಿ ಸಿಕ್ಕಾರ ನಾವು ಮುಂದೆ ಹೋಗ್ತೇವೆ ಅಂತ ಹೇಳ್ತಾರೆ. ಅವ್ರಿಗೆ ಮೀಸಲಾತಿ ಕೊಟ್ಟ ನಂತರ ಇನ್ನೂ ಒಂದು ಆರ್ಟಿಕಲ್ ಇದೆ, ಇನ್ನೂ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಏನು ಗೈಡ್ಲೈನ್ಸ್ ಇದೆ ಅಂದ್ರೆ, ಅಲ್ಲಿ ರೋಸ್ಟರ್ ಸಿಸ್ಟಮನ್ನು ಹಚ್ತಾರೆ. ಅಂದ್ರೆ ಫಸ್ಟ್
ಜನರಲ್, ಸೆಕೆಂಡ್ ಜನರಲ್, ಥರ್ಡ್ ಜನರಲ್, ಫೋರ್ತ್ ಎಸ್ ಸಿ ಇದೆ. ಎಸ್ ಸಿದಾಗಿ ನಾಗಮೋಹನ್ ದಾಸ್ ಏನು ಜಡ್ಜ್ ಇದ್ದಾರ, ಅವ್ರು ಫೋರ್ತ್ ಎಸ್ ಸಿ ಅಂತಿದೆ. ಯಾವ ಎಸ್ ಸಿ ಕೊಡ್ತಾರೆ ಅಂತ ನಮ್ಮ ಪ್ರಶ್ನೆ ಇದೆ. 4 ಕ್ಯಾಟಗರಿ ಮಾಡ್ತಾ ಇದ್ದಾರೆ. 1 ಕ್ಯಾಟಗರಿ ಮಾದಿಗ, 2ನೇ ಕ್ಯಾಟಗರಿ ಹೊಲೆ, 3ನೇ ಕ್ಯಾಟಗರಿ ಎಲ್ಲ ಮಾಡಿ, 4ನೇ ಕ್ಯಾಟಗರಿ ಎಲ್ಲ ನನ್ನ ಜಾತಿಗಳಿಗೆ ಗುರ್ತಾಗಿಲ್ಲ, ಅವ್ರಿಗೆ 1% ಹೇಳ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಹೀಗೆ ಹೇಳ್ತಾ ಇದ್ದಾರೆ, ಈಗ ಹೆಸರು ತಿಂದಿರಪ್ಪ, ಈಗ 2 ಚಮಚ ಅವ್ರಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲು ಡಿಸೈಡ್ ಮಾಡಿ ಇದು ಕಮಿಷನ್ ಕೂಡಿಸ್ಯಾರ ನಮ್ಮ ಯಾರು ಸಿದ್ದರಾಮಯ್ಯ ಸಾಹೇಬ್ರನ್ನ ಗುರ್ತಂತ. ಅದಕ್ಕೆ ನಾವು ಜನ ಸಿದ್ದರಾಮಯ್ಯ ಅವ್ರಿಗೆ ಬ್ಯಾಕ್ವರ್ಡ್ ಲೀಡರ್ ಆದ ಅಂದ್ಕಸಿ ನಾವು ಅವ್ರಿಗೆ ಮತ ಕೊಟ್ಟಿದ್ದೆವು, ಕಾಂಗ್ರೆಸ್ಗೆ ತಂದಿದ್ದೆವು ನಾವು. ಆದ್ರೆ ಈ ಕರ್ನಾಟಕದಾಗ 2 ಸರಿ ನಮಗೆ ಅನ್ಯಾಯ ಇತ್ತು ಬ್ಯಾಕ್ವರ್ಡ್ ಕಂಡು. 1 ದೇವರಾಜ್ ಇದ್ದಾಗ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅವನೂರು ಕಮಿಷನ್ ತಂದರು. ಅವನೂರು ಕಮಿಷನ್ ತಂದಾಗ ಯಾರು ನಾವು ಹೊಲ್ಯಾರನ್ನೂ ಕೇಳಿಲ್ಲ, ವರ್ಗೀಕರಣ ಮಾಡಿರಿ, ಮಾದರ್ನೂ ಕೇಳಿಲ್ಲ. ಆದ್ರೆ 101 ಜಾತಿಗಳು ತಂದಿನಾರು ಅವರೇ. ದೇವರಾಜನ ಯಾವನೂ ಬ್ಯಾಕ್ವರ್ಡೆ. ನಾವು 4-5 ಜನ ಇದ್ದೇವೆ, ಹೊಲ್ಯಾರ ಮಾದರ್ ಸಮಗಾಟ್ ಹೋರು ಅಷ್ಟೇ ಜನ ಇದ್ದೀವಿ. ಆದ್ರೆ 6,000 ಏನು ಕುರುಬರು ಜನ ಇದ್ದಾರಲ್ಲ, ಕುರುಬರು ನಾಯಕರು, ಅವ್ರು ನಮಗೆ 101 ಜಾತಿ ಕೊಡ್ತಾರೆ. 2ನೇದಾಗಿ ಇವನು ಕುರುಬರವನ, ಇವನು ತೊಗೊಂಡು ಬರ್ತಾ ಇದ್ದಾನೆ ಒಳ ಮೀಸಲಾತಿ. ತರ್ಲಾಕ ನಾವು ಇವ್ರಿಗೆ ಓಟ್ ಕೊಟ್ಟಿವೇನ್ರಿ ಬಂಧುಗಳೇ. ಅದಕ್ಕೆ ದಯಮಾಡಿ ನಮಗೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರ ಈಗ ನಿಮಗೆ ಗುರ್ತಾಗ್ತಾ ಇದೆ. ಅದಕ್ಕೆ ಈಗ ನಾವು ಒಕ್ಕಟ್ಲಿಂದ ಇವ್ರಿಗೆ ಸಂಘರ್ಷ ಮಾಡಿದ್ರೆ ಮಾತ್ರ ಈ ಒಳ ಮೀಸಲಾತಿ ನಿಂದಿರ್ಬೋದು. ಒಳ ಮೀಸಲಾತಿ ಜಾರಿ ಮಾಡಬೇಕು. ಒಂದು ಸಮಾಜ ಖುಷಿ ಮಾಡ್ಲಾಕ, ಒಂದು ಸಮಾಜ ಸಂಪೂರ್ಣವಾಗಿ ಓಟ್ ತಗೊಳಕ ಎಲ್ಲ ಸರ್ಕಾರಗಳು ಓಟಿನ ರಾಜಕಾರಣಿ ಮಾಡ್ತಾ ಇದ್ದಾರೆ. ಸಂವಿಧಾನದ ಮೇಲೆ ಹತೋಡ ಹೊಡಿತಾ ಇದ್ದಾರೆ. ಬಾಬಾ ಸಾಹೇಬ್ ಶ್ರಮ ಪಟ್ಟಿದ ಶ್ರಮಗೆ ಇವರು ನೀರು ಹಾಕ್ತಾ ಇದ್ದಾರೆ. ಅದಕ್ಕೆ ಈಗ ಸರ್ಕಾರಗಳಿಗೆ ನಾವು ಧಿಕ್ಕಾರ ಮಾಡ್ತೇವೆ. ಅದಕ್ಕೆ ಬಂಧುಗಳೇ, ನಾವು ಈಗ ಬೀದರ್ ಜಿಲ್ಲಾದಿಂದ ಇದು ಜ್ಯೋತನು ಬಸ್ಸಾದವನ್ನು ಹಚ್ಚಿದ್ದೆವು. ಈ ಜ್ಯೋತನು ಬೆಂಗಳೂರವರೆಗೆ ಒಯ್ಯೋ ಕೆಲಸ ನಮ್ಮೆಲ್ಲ ಯುವಕರ ಕೆಲಸ ಇದೆ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡಿ ನೀವು ಹಳ್ಳಿ ಇನ್ಚಾರ್ಜ್ಗಳು ತಗೊಂಡು, ಗ್ರಾಮ ಪಂಚಾಯತ್ ಇನ್ಚಾರ್ಜ್ಗಳು ತಗೊಂಡು ನೀವು ಸೆನ್ಸಸ್ವನ್ನು ಕಂಪ್ಲೀಟ್ ಮಾಡಿ ಮುಂದಿನ ಹೆಜ್ಜೆ ಯಾವಾಗ ಈ ಆಯೋಗನು ತಮ್ಮ ವರದಿಯನ್ನು ಕೊಡ್ತದ, ಸರ್ಕಾರವನ್ನು ಜಾರಿ ಮಾಡ್ತಾರ, ಮರುದಿನಾನೇ ಈ ಬೀದರ್ ಜಿಲ್ಲಾನಲ್ಲಿ ಹಳ್ಳಿದಾಗ, ರೋಡ್ದಾಗ, ತಾಲೂಕಾ ಮಟ್ಟದಾಗ, ಸರ್ಕಲ್ ಮಟ್ಟದಾಗ ದೊಡ್ಡ ಪ್ರಮಾಣದಾಗ ಬೀದಿಗೆ ಇಳಿದ್ಕಸಿ ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ಇನ್ನೊಂದು ಸರಿ ನಮ್ಮನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಸರ್ ಅವ್ರ ಅಪ್ಪಣೆ ಮೇರೆಗೆ ಯಾಕಪ್ಪ ನಾವು ಇದು ಒಳ ಮೀಸಲಾತಿ ವಿರೋಧ ಮಾಡ್ತಿದ್ದೀವಿ ಅಂದ್ರೆ, ಇವತ್ತು ಅಂಬೇಡ್ಕರ್ ಜಯಂತಿ ಎಲ್ಲ ನಮ್ಮ ಊರಾಗ ಚಲೋ ವಿಜೃಂಭಣೆಯಲ್ಲಿ ತಯಾರಿ ನಡೆದಂತ ಅನ್ಕೋತೀನಿ. ಮಾಡ್ಲತ್ತೀವ್ರಿ, ಯಾಕೆ ಸುಸ್ತಾಗಿರಲ್ಲ ನೋಡ್ರಿ. ಬಾಬಾ ಸಾಹೇಬ್ರದ ಸ್ಲೋಗನ್ ಹಾಕಾರಿ, ಅದು ಇಲ್ಲಿ ಹತ್ತಿದ ಕಿಡಿ ಊರೆಲ್ಲ ಸುಡ್ತದಂತ. ನಾವು ಸುಡೋರಲ್ಲ, ನಂದಿಸೋರಿದ್ದೆವು. ಬಟ್ ಬಾಬಾ ಸಾಹೇಬ್ರ ಹೆಸರಿಗೆ ಬಂದಾಗ ಸುಡ್ಲಕ್ ತಯಾರಿ ಇರ್ತೇವೆ ಅಂತ ಹೇಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಆತ್ಮೀಯರೇ, ಅಂತ ಒಂದೊಂದು ಮಾತು ಕೂಡ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ನಾವಿನ್ನೂ ಎಷ್ಟು ಕಡೆ ಹಿಂದುಳಿದಿದೆ ಅಂತಂದ್ರೆ, ಈ ಒಳ ಮೀಸಲಾತಿ ಎಂಬುದು ಹೋಗಿ ನಮ್ಮ ಅಣ್ಣ ತಮ್ಮದವ್ರಿಗೆ ಹಿಡ್ಕೊಂಡು ನನಗೆ ಹಿಡ್ಕೊಂಡೆ ಇಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕರೆದು ಮಾತಾಡ್ರಿ ಅಂತ ಹೇಳಿದ್ರೆ ಹೇಳಕ್ ಬರಲ್ಲ ಅದು ಪರಿಸ್ಥಿತಿ ಅಂತದಾಗ. ಅದಕ್ಕೆ ನಿಮ್ಗೆ ಅವ್ರು ಹೇಳೋ ಹೊತ್ತಿಗೆ ಸ್ವಲ್ಪ ಕೇಳಕ್ಕೆ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದ್ರು. ಇವತ್ತು ಯಾರು ಕ್ರಿಶ್ಚಿಯನ್ ಇದೆಯೋ ಅಂತ ಹೇಳ್ಕೊತಾರೋ ಅವರೇ ಮಾದಿಗರು, ಯಾರು ಮಾದಿಗರು ಅಂತ ಹೇಳ್ತಾರೋ ಸಂಡೇ ದಿನ ಹೋಗ್ರಿ ಅವರೇ ಕ್ರಿಶ್ಚಿಯನ್ ಆಗ್ಲತ್ತಾರ. ಸೊ ಇಂಥ ಒಂದು ನಿಟ್ಟಿನಾಗ ಎಲ್ಲಕ್ಕಿಂತ ಹೆಚ್ಚಿಗೆ ಅನ್ಯಾಯ ಯಾರಿಗಾರ ಆಗ್ಲತ್ತದ ಶೆಡ್ಯೂಲ್ ಕಾಸ್ಟ್ ಒಳಗೆ ಅಂದ್ರೆ ಅದು ಕೇವಲ ಬಲಗೈ ಸಮಾಜದ ಹೊಲೆಯರಿಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಇವತ್ತು ನಮ್ಮ ವಿಲಾಸ್ಪುರ ಗ್ರಾಮದಾಗ 3 ಸಾರಿ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡಿದ್ರು. 1 ಸಾರಿ 2 ಸಾರಿ ಅಲ್ಲ. ಸ್ವಲ್ಪ ದಯವಿಟ್ಟು ಸೂಕ್ಷ್ಮವಾಗಿ 2 ಕಿವಿಲಿಂದ ಕೇಳಿಸ್ಕೋರಿ. ಕೆಲವೊಂದು ಮಾತುಗಳು ನಿಮಗೆ ನನ್ನ ಮಾತು ರಫ್ ಅನ್ನಿಸ್ಬೋದು. ಈಗ ಯಾರ್ಯಾರು ಒಬ್ಬರು ನಿಂತೀರಿ, ನೀವು ಒಂದೊಂದು 1000ಕ್ಕೆ ಸಮ ಇದ್ದೀರ ಅಂತ ಹೇಳಿ ನಾ ಎದಿ ಬಡ್ದು ಹೇಳ್ತೀನಿ. ಯಾಕಂತಂದ್ರೆ ಇಲ್ಲಿ ಯಾರ್ಯಾರು ನಿಂತೀರಿ ಹೊಸ ಗಣಸರು ಇದ್ದೀರಿ, ನೀವು ಗಾಂಡುಗಳೆಲ್ಲ ಓಡೋಗ್ಯಾರಿ. ಅದಕ್ಕೆ ನಾ ಹೇಳೋದೇನು, ಗಾಂಡುಗಳಿಲ್ಲ ಗಣಸರ ಅಂತ ತೋರ್ಸ್ಕೊಂಬಂತದ ಇವತ್ತು ನಮಗೆ. ಯಾಕಂದ್ರೆ ಇವತ್ತು ಗಂಡನ್ ತಿಂದು ಮಿಂಡನ್ ಹಾಡೋರು ನಮಗೆ ಏನಪ್ಪಾ ಅಂದ್ರೆ ರಿಸರ್ವೇಷನ್ಲಿ ತೆಗಿಲ್ಲ ಅಂತ ಹೇಳಿಕೆ ಕೊಡ್ಲತ್ತಾರ. ಇವತ್ತು ಕಲಬುರಗಿ ಮತ್ತು ಬೀದರ್ ಒಳಗ ಹೊಲೆಯ ಸಮುದಾಯದವ್ರು ಭಾಳ ಮುಂದುವರೆದಾರ, ಅವ್ರಿಗೆ ರಿಸರ್ವೇಷನ್ಲಿ ತೆಗೀರ ಅಂತೇಳಿ ಅವು ಯಾವ ಒಬ್ಬ ನಾಲಾಯಕು ಹೇಳಿಕೆ ಕೊಡ್ತಾನೆ. ಯಾರು ಮುಂದುವರೆದಿದ್ದೇವೆ ಹೇಳ್ರಿ ನಾವು ಇವತ್ತು ನಾವು ಸಂಘಟನೆ ಮಾಡಬೇಕಾದ್ರೆ ಒಂದು ಹೋರಾಟ ಮಾಡಿದ್ದೇವೆ ಅಂತಂದ್ರೆ ಒಂದು ಗಾಡಿ ವ್ಯವಸ್ಥೆ ಮಾಡ್ಕೊಂಡು ಬರ್ಲಿಕ್ಕೆ ನಮಗೆ ಕಷ್ಟ ಆಗಿದೆ ಅಂತೇಳಿ ಈಗ ಬಂದಿರೋರಿಗೆ ಎಲ್ಲರಿಗೂ ಗೊತ್ತದ ಇದು ವಿಷಯ.
ಇಂಥದ್ರೊಳಗ ಬಾಬಾ ಸಾಹೇಬ್ರಿಗೆ ಅಪಮಾನ ಆದಾಗ ಬೀದಿಗಿಳಿದು ಹೋರಾಟ ಮಾಡಬೇಕು, ಅದು ಹೊಲೆಯರು. ಸಂವಿಧಾನದ ಬಗ್ಗೆ ಮಾತಾಡದ ಬೀದಿಗಿಳಿದು ಹೋರಾಟ ಮಾಡಬೇಕು, ಅದು ಹೊಲೆಯರು. ತಿಂಬದು ಬಂತು ಅಂತಂದ್ರೆ ಬಂದು ಎಲ್ಲಕ್ಕಿಂತ ಮುಂದೆ ಯಾರು ನಿಂದಿರ್ತಾರ? ತಾಯಿಗಣ ಮಕ್ಕಳು. ಅದ್ರ ಕಡೆಯಿಂದ ನೀವು ಜಾಗೃತ ಆಗಿಲ್ಲ ಅಂತ ಅನ್ಕೋರಿ, ನಮಗೆ ಉಳಿಗಾಳ ಇಲ್ಲ. ಈಗ ಏನು ಮಾಡತ್ತಿದ್ದೇವೆ ನಾವು, ಕೆಲವೊಂದು ಸರ್ತಿ ಅವ್ರಿಗೆ ನಮ್ಮವ್ರು ಅಣ್ಣ ಅಂತ ನಾವು ತಿಳಿದೇವು. ನಮ್ಮ ವೈರಿ RSS, ನಮ್ಮ ವೈರಿ BJP. ನಿಜವಾದ ವೈರಿ ಬೇರೆ ಯಾರಲ್ಲ, ಅರ್ಥ ಮಾಡ್ಕೋರಿ. ಹೆಸರು ಹೊಡೆದೇ ಹೇಳ್ಬೇಕಂತಿಲ್ಲ. ಅರ್ಥ ಆಗ್ಯದಿಲ್ಲ ಜೋರ್ಸಿ ಹೇಳ್ರಿ, ಸುರೇಶ್ ಸಾಹೇಬ್ರಿಗೆ ಕೇಳಿಸಲ್ಲ ಅಂತ. ಅದಕ್ಕೆ ಶತ್ರುನೇ ಇರ್ತಾನೆ. ಹಾವಿಗೆ ಹಾಲು ಕೊಟ್ಟರೆ ಅದು ಬಿಡೋದು ವಿಷಾನೇ. ಅದರ ಕಡೆ ನಾವು ಎಲ್ಲ ಅಣ್ಣ ತಮ್ಮದೇರಿಗೆ, ಯಾಕಂದ್ರೆ ಯುವಕರು ಸೇರಿದೆವು. ಹಿರಿಯರು ಮಾರ್ಗದರ್ಶಕ ನಮ್ಮ ಗುರುಗಳು ಕೊಡ್ತಾರ, ಇವ್ರು ಹಾದಿ ತೋರ್ಸಕ್ ತಯಾರದ. ಅದಕ್ಕೆ ಹೇಳ್ತಾರ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ಬೇಕಂತ. ನಮ್ಮ ಗುರಿ ಕಣ್ಣಿಗೆ ಕಾಣಲತ್ತದ, ಗುರುಗಳು ಡೈರೆಕ್ಷನ್ ಮಾಡ್ಲಕ್ಕ ತಯಾರಾಗಿದಾರ. ಇವತ್ತು ಯಾರ್ಯಾರು ಸೂರ್ಯವಂಶಿ ಸಾಹೇಬ್ರಿಗೆ ಬೆನ್ನೆಲುಬಾಗಿ ನಿಂದಿರ್ತೀರಿ, ಕೈ ಮೇಲೆ ಮಾಡ್ರಿ. ಬೆನ್ನೆಲುಬಾಗಿ ಅಣ್ಣ ಜಗಳ ಆಯ್ತದೋ, ಜಗಳ ಆಡ್ತೇವೋ, ಹೊಡಿತೇವೋ, ಹೊಡೆಸ್ಕೋತೇವೋ, ನ್ಯಾಯ ಪರವಾಗಿ ಕೋರ್ಟಿಗೆ ಹೋಯ್ತೇವೋ, ಬೀದಿಗೆ ಇಳಿತೇವೋ, ಏನಾದ್ರೂ ನಾವು ಜೊತೆಗಿದ್ದೇವೆ ಅಂತ ಹೇಳಿ ಕೈ ಮಾಡ್ರಿ. ಸಾಹೇಬ್ರೆ ನೋಡ್ರಿ, ಎಲ್ಲ ಯುವಕರು ತಮ್ಮ ಪರವಾಗಿ ಕೈ ಮಾಡ್ಲತ್ತಾರ. ಸೂರ್ಯವಂಶಿ ಸಾಹೇಬ್ರಿಗೆ, ಸೂರ್ಯವಂಶಿ ಸಾಹೇಬ್ರಿಗೆ. ಇವತ್ತು ನಾವು ಹತ್ತಿರ್ತಕ್ಕಂಥ ಕ್ರಾಂತಿ ಬೀದರ್ನಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಡೀ ಬೆಂಗಳೂರು ತನಕ ಹೋಗ್ಬೇಕು. ಬೇಕಾದ್ರೆ ಸುಮಾರು ಫೋನ್ ಕರೆಗಳು ಬಂದು ನಮ್ಮ ಜೊತೆಲಿರೋ ಗೆಳೆಯರಿಗೆಲ್ಲ ಮಿಸ್ಗೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಣ್ಣ ಇದು ನಾವು ಮಾಡೋದು ತಪ್ಪದ. ಇವಾಗ ಒಂದು 100 ರೂಪಾಯಿ ಕೊಟ್ಟು ಮನೆಗೆ ತರಕಾರಿ ಒಯ್ಯಿ ಅಂದ್ರೆ ಅರ್ಧ ಕಿಲೋ ಟಮಾಟ ಬೆಂಡೆಕಾಯಿ ಏನೋ ಒಯ್ಬೋದು. 10 ರೂಪಾಯಿ ಕೊಟ್ಟು ತರಕಾರಿ ಒಯ್ಯಿ ಅಂದ್ರೆ ಒಯ್ಲಕ್ಕೆ ಹೆಂಗೈತದ್ರಿ? ಇವ್ರಿಗೆ ಅರ್ಥ ಆಗಲ್ಲ ಹೊಂಟದ. ಯಾಕಂದ್ರೆ ಇವ್ರಿಗೆ ಸಂಜೆಗೆ ಏನೋ ವ್ಯವಸ್ಥೆ ಇರ್ತದಲ್ಲಿ. ಅದಕ್ಕೆ ಬಹಿರಂಗವಾಗಿ ಮಾತಾಡ್ಲಿಕ್ಕೆ ತಯಾರಿಲ್ಲ. ನಾವು ಹೇಳೋದಿಷ್ಟೇ, ನಮಗೆ ಇಷ್ಟು ದಿವಸ ಗೊತ್ತಾಗಿದ್ದಿಲ್ಲ ನಾವೇನು ತಪ್ಪು ಮಾಡಿದೆವು. ಬೀದಿಗಿಳಿದು ಹೋರಾಟ ಮಾಡ್ಲಾಕ ನಾವು ಅದರ ಸವಲತ್ತುಗಳು ಅಭಿವೃದ್ಧಿ ನಿಗಮ ಮಂಡಳಿದಾಗ ಸೋಷಿಯಲ್ ವೆಲ್ಫೇರ್ಲಿಂದ ಏನೇ ಸವಲತ್ತು, ಒಂದು ಸಣ್ಣ ಲೋನ್ ಬೇಕಾದ್ರೆ ನಮಗಿಂತ ಹೆಚ್ಚಿಗೆ ಅವ್ರು ಯಾರ, ನಾವು ಅವ್ರಿಗೆ ಯಾಕೆ ಕೊಟ್ಟಿರಿ ಅಂತ ಪ್ರಶ್ನೆ ಮಾಡತ್ತಿಲ್ಲ. ತಿಲ್ಲಿ ಬಡವರ ಮಾಡ್ಕೊಲ್ಲ, ಅವರು ಸೆಟಲ್ ಕಾಸ್ಟೇ. ಇವತ್ತು 101 ಜಾತಿದಾಗ ಒಂದೇ ಜಾತಿ ಒಳ ಮೀಸಲಾತಿ ಬೇಕಲ್ಲತ್ತದ. ಇನ್ನು ಉಳಿದ 100 ಜಾತಿ ಯಾರು ಮಾತಾಡ್ಲತ್ತಿಲ್ಲ. ಅದ್ರೊಳಗೆ ನಾವು ಮಾತಾಡ್ಲತ್ತಿದ್ದೇವೆ, ನಾವು ಓಪನ್ ಆಗಿ ಬಂದಿದ್ದೇವೆ. ಇನ್ನು ಕೆಲವೊಬ್ಬರು ಅಣ್ಣ ತಮ್ಮದೇವರು ಸಣ್ಣ ಜಾತಿದವ್ರು ಬಹಿರಂಗ ಬರಲಾರ್ದಂಗ ಅವ್ರು ಆಲ್ರೆಡಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಆಯೋಗಕ್ಕೆ ಏನು ಮನವಿ ಕೊಡಬೇಕು ಎಲ್ಲ ಕೊಟ್ಟಾರ. ಸೊ ಇವತ್ತು ನಾ ಹೇಳೋದಷ್ಟೇ, ಇವತ್ತು ಪ್ರತಿಯೊಂದು ಪ್ರೈವೇಟೈಸ್ ಮಾಡತ್ತಾರ. ನಾವು ಯಾರು ಓದಲತ್ತಿಲ್ಲ. ನಾವೆಲ್ಲ 10th ಇದ್ದಾಗ ಹಾಸ್ಟೆಲ್ದಾಗ 100 ಹುಡುಗರು ಇದ್ದರು, 90 ಹುಡುಗರು ನಾವು ಹೊಲೆಯರ್ ಹುಡುಗರು ಇರ್ತಿದ್ದೆವು. ಇವತ್ತು ಹಾಸ್ಟೆಲ್ಗಳ್ದಾಗ ನೋಡ್ರಿ, ನಿಮ್ಮ ತಾಲೂಕುಗಳ್ದಾಗ ನಿಮ್ಮ ಹಳ್ಳಿಗಳ್ದಾಗ ಎಲ್ಲರೂ ಹಾಸ್ಟೆಲ್ ಇದ್ದಲ್ಲಿ 100 ಹುಡುಗರು ಅಂತಂದ್ರೆ 10 ಹುಡುಗರು ನಮ್ಮಲ್ಲಿಲ್ಲ. ಒಂದನೇದು ಓದೋದ್ರಾಗ ವೀಕ್ ಆಗಿದ್ದೇವೆ. ಎರಡನೇದು ರಾಜಕೀಯವಾಗಿ ಭೀ ನಮ್ಗೆ ಹೆಂಗೆ ಕಡಿಲತ್ತಾರ ಅಂತಂದ್ರೆ BJP ನಮ್ಮ ಶತ್ರುದಂತೆ ತೋರ್ಸಕ್ಕೆ ಡಿಕ್ಲೇರ್ ಮಾಡ್ಯಾರ. BJP ಶತ್ರುದ ಒಪ್ಕೊಂಡೆವು 100%. ಅವ್ರು ಹೇಳೋದು ಕರೆಕ್ಟು. ಬಟ್ ಕಾಂಗ್ರೆಸ್ ಏನೇನು ಮಾಡ್ಯಾರ ನಮ್ಮ ಜೊತೆ ಅನ್ಯಾಯ, ಅದು ಯಾರು ಪ್ರಶ್ನೆ ಮಾಡತ್ತಿಲ್ಲ. ಇವತ್ತು ಕಾಂಗ್ರೆಸ್ದವ್ರು ಒಂದು ಹೇಳಿಕೆ ಕೊಟ್ಟರು, ಒಬ್ಬರು ಮಾತಾಡಕ್ಕೆ ತಯಾರಿಲ್ಲ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಫಾಲೋವರ್ಸ್ ಇದ್ದೆವು. ಲಾಸ್ಟ್ ಟೈಮ್ BJP ಅವರು ಪ್ರಿಯಾಂಕ್ ಖರ್ಗೆ ಅವ್ರ ಮನೆ ಮುತ್ತಿಗೆ ಹಾಕ್ತಾರ ಅಂತ ಹೇಳಿದ್ರು. ಅವತ್ತು ಯಾರು ಬೀದಿಗಿಳಿದು ಹೋರಾಟ ಮಾಡಿದೆ ಹೇಳ್ರಿ? ನಮ್ಮ ಸಮಾಜ ಮೇಲೆ ನಮಗೆ ಅಭಿಮಾನ ಇಲ್ದಂಗೆ ಮಾಡ್ಲತ್ತಾರ. ನಾವು ಮೂಗಿಗೆ ಹಾಕಿ ಮುಗುರಾಣಿ ತಂಗ ಆದೇವ್ ಅನ್ಕೋರಿ. ಬಾಬಾ ಸಾಹೇಬ್ರದು ಇಷ್ಟು ದಿವಸ ನನ್ನ ರಥ ಮುಂದಕ್ಕೆ ತರಲೋದ್ರೆ ಹಿಂದಕ್ಕೆ ನುಗ್ಬೇಡ್ರಿ ಅಂದಾರ. ನಾವು ಮಾಡೋ ಹರಕತ್ಗಳು ಬಾಬಾ ಸಾಹೇಬ್ರು ಹಿಂದಕ್ಕೆ ನುಗ್ಗೋದಲ್ಲ, ಆ ರಥನೇ ಹೊಡೆದಾಕ್ಲತ್ತಿದ್ದೇವೆ ನಾವು. ಸಣ್ಣ ವಿಷಯವಾದ ನಮ್ಮ ಸಮಾಜ ಸಲುವಾಗಿ ರಾಜಕೀಯ ಮಾಡ್ರಿ. ನಮ್ಮ ಸಮಾಜ ನಾಯಕರು ತಪ್ಪು ಮಾಡಿದ್ರು ಅಂದ್ರೆ ಚಪ್ಪಲಿ ಹೊಡಿಲಕ್ಕೆ ಚಾಲು ಮಾಡ್ರಿ. ಯಾಕಂತಂದ್ರೆ ಇವತ್ತು ದಿಕ್ಕು ತಪ್ಪಲಾಸ್ಲತ್ತಾರ. ಈಗ ನೀವು 20 ಮಂದಿ ನಿಂತಿರಂದ್ರೆ ಎದುರು ನಿಂದಿರೋದು ನಾನೇ ನಮ್ಮ ಸಮಾಜ ಗೊತ್ತಿದಾರ. ಇಲ್ಲಿ ಯಾರು ಗೊತ್ತಿದಾರಲ್ಲ, ನಮ್ಗೆ ಗೊತ್ತಿದಾರ ಇದ್ದಿದ್ದು, ನಮ್ಗೆ ಅನ್ನ ಕೊಟ್ಟಿದ್ದು, ನಮ್ಗೆ ಬಟ್ಟೆ ಕೊಟ್ಟಿದ್ದು ಕೇವಲ ಒಬ್ಬ ದೇವರ, ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಂವಿಧಾನ ಸಮರ್ಪಣೆ ಆಗಿ ನಡ್ಕೊಂಡು ಇಲ್ಲಿ ತನಕ ಎಲ್ಲಕ್ಕಿಂತ ಇನ್ನೂ ನೊಂದ್ಲತ್ತಿದ್ದೆವು. ಇನ್ನೂ ನೆಚ್ಚ ಅನ್ಯಾಯ ಆಗ್ಲತ್ತದ ನಮ್ಮೇಲೆ ಅಂತಂದ್ರೆ ಎಲ್ಲಕ್ಕಿಂತ ಜಾಸ್ತಿ ನಮಗೆ ಅನ್ಯಾಯ ಆಗ್ಲತ್ತದ ಬಂಧುಗಳೇ. ನಾವು ಇವತ್ತು ಇದು ಒಂದು ಹೋರಾಟ. ಇಲ್ಲಿ ಯಾರ್ಯಾರು ಸೇರಿದೆವು? ಕಮ್ ಸೇರಿದೇವ್ರಿ, ಇನ್ನ ಬರ್ಬೇಕಿದ್ ಜನ ತಲೆ ಕೆಡಿಸ್ಕೋಬೇಡ್ರಿ. ಹುಲಿ ಹೊಟ್ಟೆ ಹುಲಿನೇ ಹುಡ್ತದ. ಇಲ್ಲಿ ನೀವು ಎಲ್ಲರೂ ಸೇರಿ ಅಂದ್ರೆ ನೀವೆಲ್ಲ ಹುಲಿಗಳಿದ್ದೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸೂರ್ಯವಂಶಿ ಸಾಹೇಬ್ರು ಮನೆಗಿರೋಂಥವ್ರು ವಯಸ್ಸಾದ್ರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ರೆ ಸಮಾಜ ಯಾವುದೋ ಒಂದು ಕೆಟ್ಟ ದಿಕ್ಕಿಗೆ ಹೋಗ್ಲತ್ತದ ಅಂತ ಹೇಳಿ ಬಂದಾರ ಬಂಧುಗಳೇ. ಇವತ್ತು ನಾವು ಸೂರ್ಯವಂಶಿ ಸಾಹೇಬ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಅದ. ಯಾಕಂತಂದ್ರೆ ಇವ್ರ ವಯಸ್ಸಿನಾಗ ಮನೆಗಿರ್ಬೇಕಾಗಿರ್ತಕ್ಕಂಥವ್ರು ಇವತ್ತು ಬಂದು ಬೀದಿ ಮೇಲೆ ಹೋರಾಟ ಮಾಡ್ಲತ್ತಾರ. ನಾವು ವಿಚಾರ ಮಾಡಬೇಕು. ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳು ನಾವು ಏನಾದ್ರೂ ತಿಳ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಉಳುಗಾಳ ಇಲ್ಲ. ಬಾಬಾ ಸಾಹೇಬ್ರಿಗೆ ಚಪ್ಪಲಿ ಹಾರಾಕ್ಲತ್ತಾರ, ಬಾಬಾ ಸಾಹೇಬ್ರಿಗೆ ಕೆಸರು ಬಡಿಲತ್ತಾರ, ಹಂಡಿ ಬಡಿಲತ್ತಾರ, ಅದು ಎಲ್ಲ ನಡೀಲತ್ತದ. ಮೊದಲು ಎಲ್ಲೋ ಬೇರೆ ಕಡೆ ನಡೆದ್ರು, ಫೋನಿನ ನೋಡ್ಸಿಟ್ಟು ಮಾಡ್ತಿದ್ದೆವು. ಬಟ್ ಇವತ್ತು ವಿಳಾಸ್ಪುರ ಗ್ರಾಮದಾಗ ಆಗ್ಯಾವ. ಆ ಗ್ರಾಮದವ್ರಿಗೆ ಭೀ ಬರ್ಲಕ್ಕೆ ಹೇಳಿದ್ರು, ಕೆಲವೊಬ್ರು ಬಂದರ್ ಗೆಳೆಯರು ಗ್ರಾಮ ಬರ್ರಿ ಅಂತ ಹೇಳಿದೆವು. ಯಾಕಂತಂದ್ರ ಅಲ್ಲಿ ಏನ್ ಮಾಡ್ಲತ್ತಾರತ್ತೀರಿ, 3 FIR ಮಾಡ್ಲಕ್ಕೆ ಅಂದ್ರೆ 2 FIR ಮಾಡ್ಯಾರ, 1 ಅಟ್ರಾಸಿಟಿ, ಅದನ್ನು ಅರೆಸ್ಟ್ ಮಾಡಿಲ್ಲ. ಕೇಳಕ್ ಯಾರೊಬ್ರು ಬೇಕಲ್ಲ, ಕೇಳಕ್ ಯಾರು ಮುಂದೆ ಹೋಗ್ಲತ್ತಾರ ನಮ್ಮ ಲೀಡರು, ಅವರೇ ಕಮಿಟ್ಮೆಂಟ್.
ಭಾಳ ಕೆಟ್ಟ ಹಾದಿಗೆ ನಡಿಲತ್ತಿದ್ದೆವು. ಅದಕ್ಕೆ ಯುವಕರಿಗೆ ನಂದು ಕೈ ಮುಗಿದು ನಿಮ್ಮ ಕಾಲುಗಳಿಗೆ ನಮಸ್ಕಾರ ಮಾಡಿ ಬೇಡ್ಕೋತೀನಿ. ದಯವಿಟ್ಟು ಬಾಬಾ ಸಾಹೇಬ್ರ ವಿಷಯದ ಬಗ್ಗೆದಾಗ ಯಾರ ಮಾತಾಡಿದಾಗ ನೀವು ಹೆಂಗಂತಂದ್ರೆ ಬೆಂಕಿ ಆಗ್ಬೇಕು. ಮೊದಲು ಬಾಬಾ ಸಾಹೇಬ್ರ ಬಗ್ಗೆದಾಗ ಮಾತಾಡಿದಾಗ ಸುಡ್ಲಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನಾವು ಅವರಿಗೆ ತಣ್ಣಗೆ ಮಾತಾಡಿ ಆಡಿ ಇವತ್ತು ಏನಪ್ಪ ಅಂತಂದ್ರೆ ಈ ಮಟ್ಟಿಗೆ ಬಂದಿದ್ದೆವು. ಇವತ್ತು ಈ ಒಳ ಮೀಸಲಾತಿ ವಿರೋಧ ಹೋರಾಟ ಸಮಿತಿ ವತಿಯಿಂದ ಇವತ್ತು ಸ್ಟಾರ್ಟ್ ಬೀದರ್ನಿಂದ ಆಗ್ಯದ. ನೀವು ಬರೆದು ಇಟ್ಕೋರಿ, ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ನಮ್ಮ ಕಡೆ ತಿರುಗಿ ನೋಡ್ತದ. ಎಲ್ಲ ದಲಿತ ಸಮುದಾಯದವರು ಎದ್ದು ಕುಂತಿದ್ರು ವಿರೋಧ ಹೋರಾಟ ಮಾಡ್ಲಿಕ್ಕಿಲ್ಲ ಅಂತಂದ್ರೆ ನಾವು ಅವತ್ತಿನ ದಿವಸ ಇನ್ನೊಂದು ಸರ್ತಿ ಈ ಸಂಘಟನೆ ಬಗ್ಗೆನೇ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಭಾಳ ನೋವಾಯ್ತದ. ಇವತ್ತು ಒಂದೆರಡು ಸಂಘಟನೆಗಳಿಲ್ಲ ಬೀದರಲ್ಲಿ, ಸುಮಾರು ಸಂಘಟನೆಗಳು. ಇನ್ನು ಕೆಲವೊಬ್ಬರು ಮುಚ್ಚು ಮಾಡ್ಲತ್ತಾರ, ಇನ್ನು ಕೆಲವೊಬ್ರು ಬಹಿರಂಗ ಮಾಡ್ಯಾರ, ಇನ್ನು ಕೆಲವೊಬ್ಬರು ಇದು ಮಾಡ್ರಂತ ಒಡೆಡಿನವ್ರಿಗೆ ವಿರೋಧ ಮಾಡ್ಲತ್ತಾರ. ಅದು ಯಾರಂತ ತಮಗೆಲ್ಲ ಗೊತ್ತದ. ಅದ್ರ ಬಗ್ಗೆದಾಗ ಈಗ ಹೆಚ್ಚಿಗೆ ಮಾತಾಡ್ಲಾರ್ದಂಗ 1:15 ಜಿಲ್ಲಾಧಿಕಾರಿಗಳು ಹೋಗ್ಲತ್ತಾರಂತ ಮನವಿ ಪತ್ರ ಕೊಡ್ತೇವೆ. ಮನವಿ ಪತ್ರ ಕೊಡೋ ಟೈಮ್ನಾಗ ನಮ್ಮ ಜಿಲ್ಲಾ ಮಟ್ಟದವರು ಮತ್ತು ತಾಲೂಕಿನಿಂದ ಬಂದಿರತಕ್ಕಂಥವ್ರು, ಬಾಲ್ಕಿ ತಾಲೂಕದವರು, ಸ್ಪೆಷಲಿ ಬಾಲ್ಕಿ ತಾಲೂಕದವ್ರಿಗೆ ಥ್ಯಾಂಕ್ಸು, ಮತ್ತು ದಕ್ಷಿಣದವರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತೀನಿ. ತಾವೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆವು. ತಾಲೂಕಾ ಸಮಿತಿ ಪ್ಲಸ್ ಜಿಲ್ಲಾ ಸಮಿತಿಯವ್ರ ಜೊತೆ ಸೇರ್ಕೊಂಡು ನಾವು ಒಳಗಡೆ DC ಕಚೇರಿ ಒಳಗೆ ಹೋಗಿ ಮನವಿ ಪತ್ರ ಕೊಡ್ತೀವಿ. ಅಷ್ಟೊತ್ತಿಗೆ ತಾವೆಲ್ಲ ಒಳಗಡೆ ಊಟದ ವ್ಯವಸ್ಥೆ ಮಾಡಿಸಿದೆವು ಎಲ್ಲ ಸಮಿತಿ ವತಿಯಿಂದ. ತಾವೆಲ್ಲ ಊಟ ಮಾಡ್ಕೋರಿ. ಅದು ಮೆಮೋರಿಯಂ ಕೊಟ್ಟು ಬಂದಾಗ ಒಂದು 5 ನಿಮಿಷ ಟೈಮ್ ಕೊಟ್ಟು ಬರ್ರಿ. ಕೆಲವೊಂದು ಚರ್ಚೆಗಳು, ಕೆಲವೊಂದು ಬಹಿರಂಗ ಚರ್ಚೆ ಮಾಡೋದಿರಲ್ಲ, ಕೆಲವೊಂದು ಚರ್ಚೆ ಅಲ್ಲೇ ಮಾಡೋದು. ಇಷ್ಟೊತ್ತು ತಾವೆಲ್ಲ ಮಾತು ಕೇಳಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಕ್ರಾಂತಿಕಾರಿಯವರು ಬಂದು ವಂದನೆಗಳ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿಗೆ ಬೇಕೇ ಬೇಕು. ಒಳ ಮೀಸಲಾತಿ ವಿರುದ್ಧ ಹೋರಾಟ ನಿಲ್ಲಿಸಿ. बोलो भीम भगवान की जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम ಒಳ ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿಗೆ ಒಳ ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿಗೆ ಜಯ 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 ಭೀಮ್ ಜಯ ಭೀಮ್ ಜಯ ಭೀಮ್ ನಿಲ್ಲಿಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ನಮ್ಮ ಕಚೇರಿಗಳಿಗೆ ಒಂದು ಪ್ರತಿಭಟನೆ ನಮ್ಮದೇನು ಉದ್ದೇಶ ಅಂತಂದರೆ ಇವತ್ತು ಸರ್ಕಾರಗಳು ಬರೀ ಹೊಡೆದಾಳುವ ರೀತಿ ಮಾಡ್ತಾರೆ, ಅದಕ್ಕೆ ಖಂಡಿಸ್ತಾ ಇದ್ದೀವಿ. ಮತ್ತು ಕೆಲವೊಬ್ಬರು ಅವಹೇಳನಕಾರಿ ಮಾತುಗಳಾಡ್ತಾರೆ ಸರ್. ಹೆಂಗಂತಂದ್ರೆ ಇವತ್ತು ಒಂದೊಂದು ಜಾತಿ ಮಧ್ಯದಲ್ಲಿ ಎತ್ತು ಕಟ್ಟಂಥದ್ದು, ಕೋಮುಗಲಭೆ ಸೃಷ್ಟಿಯಾಗಂಥದ್ದು ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಯವರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತೀವಿ. ಇದ್ರ ಬಗ್ಗೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ವೈಜನಾಥ್ ಸೂರ್ಯವಂಶಿ ಸಾಹೇಬರು ಇದ್ರ ಮನವಿ ಪತ್ರ ಓದಿ ಕಳಿಸ್ತಾರೆ. Her Highness President of India, Rashtrapati Bhavan, New Delhi, through Deputy Commissioner Bidar, Karnataka State. Subject: humble request not to consent the bill resolution under sub-category that is ABC in Karnataka State regard. Respected Madam, on behalf of the Scheduled Caste Community of Bidar District in Karnataka State, humbly submit to state that in Karnataka State we are in 101 community are enlisted. The government of Karnataka appointed one-man commission as per order number so and so dated 3/12/2024. Category sub-reservation within reservation as per the 7th constitutional bench directed the state of dated 8/12/2024. The Supreme Court not considered the following below noted constitutional provision and power of the Parliament. Sir, the basic structure of the Constitution is not considered. The power of the Parliament is bypassed. The preamble of the Constitution overlooked. Fundamental rights are curtailed. Power of the President is bypassed. And henceforth, pray that subcategory is a political life. Social harmony and harm in the Karnataka. Article 343 is violated. The judgment is above Constitution and Parliament. There is no empirical data with the Supreme Court. Keeping in view, yes, kindly go through the judgment and one-man commission appointed by the government of Karnataka. Kindly hold the Constitution and Parliament values of this country. Thanking you, sir. Yours faithfully. ವಿಡಿಯೋ ತೊಳಸ್ತೀರಾ?